ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನ ವಿಡಿಯೋ ಜೆಇಮೇನ್ ಎಕ್ಸಾಮಿನೇಷನ್ ಡೇಟ್ಸ್ ನಿನ್ನೆ ಅನೌನ್ಸ್ ಆಗಿದೆ. ಅದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋವನ್ನು ಕೂಡ ಮಾಡಿದ್ದೆ. ಮತ್ತು ನಮ್ಮ ಒಂದು PU ಬೋರ್ಡ್ ಎಕ್ಸಾಮಿನೇಷನ್ ಏನಿದೆ ಅದು ಅವೆರಡೂ ಡೇಟ್ಸ್ಗಳು ಕೂಡ ಕ್ಲಾಶ್ ಆಗ್ತಾ ಇದೆ. ಸೊ ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಈ ಒಂದು ಅನ್ಯಾಯವನ್ನು ಸರಿಪಡಿಸೋದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ ಗೌರ್ಮೆಂಟಿಗೆ ಮತ್ತು PU ಬೋರ್ಡ್ದವರಿಗೆ. ಈ ಒಂದು ಏನು ಕ್ಲಾಶ್ ಆಗ್ತಾ ಇದೆ, ಈ ಒಂದಷ್ಟು ಡೇಟ್ಸ್ಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಚೇಂಜ್ ಮಾಡಿಕೊಟ್ಬಿಟ್ಟು, ಅಂದರೆ ಸ್ಪೆಷಲಿ ಫಾರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಜೆಇಮೇನ್ ಎಕ್ಸಾಮಿನೇಷನ್ ಬರೆಯುವಂಥ ವಿದ್ಯಾರ್ಥಿಗಳು ಇರ್ತಾರೆ. ಅದಕ್ಕೆ ಇಡೀ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಸೈನ್ಸ್ ವಿದ್ಯಾರ್ಥಿಗಳಿಗೆ ಆಗುವಂಥ ತೊಂದರೆ ಆಗಿರೋದ್ರಿಂದ ದಯವಿಟ್ಟು ಗೌರ್ಮೆಂಟ್ ಮತ್ತು ನಮ್ಮ PU ಬೋರ್ಡ್ದವರು ಇದ್ರ ಬಗ್ಗೆ ಗಮನ ಹರಿಸ್ಕೊಂಡು ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಕೊಡಲೇಬೇಕು. ಯಾಕೆ ಅಂತಂದರೆ ಈ ವರ್ಷ ಜೆಇಮೇನ್ ಎಕ್ಸಾಮಿನೇಷನಲ್ಲಿ ಆಗಿರುವಂಥ ಒಂದಷ್ಟು ಸಣ್ಣ ಬದಲಾವಣೆಗಳು. ಒಂದು ಪಾಯಿಂಟ್ ಅಂತ ಗೊತ್ತಿರಲಿ, NTA ಜೆಇಮೇನ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಈಗ NTA ಓನ್ಲಿ ಬಿಕಾಸ್ ಆಫ್ ದ ಕರ್ನಾಟಕ ಬೋರ್ಡ್ ಎಕ್ಸಾಮ್ ಡೇಟ್ಸ್ ಅನ್ನು ಚೇಂಜ್ ಮಾಡೋದಿಲ್ಲ. ಆದ್ದರಿಂದ NTA ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಗೌರ್ಮೆಂಟ್ದವರು, ಸ್ಟೇಟ್ ಗೌರ್ಮೆಂಟ್ದವರು, ನಮ್ಮ ಕರ್ನಾಟಕದ ಗೌರ್ಮೆಂಟ್ ಮತ್ತು PU ಬೋರ್ಡ್ದವರು ಸೇರಿಕೊಂಡು ನಮ್ಮ ಸೆಕೆಂಡ್ PUC ಎಕ್ಸಾಮಿನೇಷನ್ ಡೇಟ್ಸ್ ಏನಿದೆ ಅದನ್ನು ಸ್ವಲ್ಪ ಚೇಂಜ್ ಮಾಡಲೇಬೇಕು, ಮಾಡಿಕೊಡಿ. ಇದರಿಂದ ನಮ್ಮ ಸಾವಿರಾರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋವನ್ನು ಯಾರಾದರೂ ನಮ್ಮ ಕಲೀಗ್ಸ್ಗಳು, ಅಂದರೆ ಕೆಮಿಸ್ಟ್ರಿ ಅಂತ ಅಲ್ಲ, ಸೈನ್ಸನ್ನು ಕಲಿಸುವಂಥ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಟೀಚರ್ಸ್ಗಳು ನೋಡ್ತಿರ್ಬೋದು ಅಥವಾ ಪ್ರಿನ್ಸಿಪಲ್ಗಳು ನೋಡ್ತಾ ಇರ್ಬೋದು. ಅವರೆಲ್ಲರೂ ಕೂಡ ಈ ಒಂದು ಗೌರ್ಮೆಂಟ್ ಮೇಲೆ ಮತ್ತು PU ಬೋರ್ಡ್ ಮೇಲೆ ಸ್ವಲ್ಪ ಒತ್ತಡವನ್ನು ಹೇರಿದರೆ ಡೆಫಿನೆಟ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದನ್ನು ತಪ್ಪಿಸ್ದಂಗೆ ಆಗ್ತದೆ. ಇಲ್ಲ ಅಂತಂದರೆ ಇಟ್ ಈಸ್ ವೆರಿ ಹೈ ಇನ್ಜಸ್ಟಿಸ್ ಫಾರ್ ಅವರ್ ಕರ್ನಾಟಕ ಸ್ಟೂಡೆಂಟ್ಸ್. ಗೊತ್ತಿರಲಿ. ಯಾಕೆ ಹೀಗಾಯಿತು? ತಮಗೆಲ್ಲ ಗೊತ್ತಿರೋ ಹಾಗೆ ಒಂದೆರಡು ಸಿಂಪಲ್ ಡಿಫ್ರೆನ್ಸಸ್ ಅನ್ನು ಹೇಳ್ಬಿಡ್ತೀನಿ. ಲಾಸ್ಟ್ ಇಯರ್ ಮತ್ತು ಈ ವರ್ಷ ಜೆಇಮೇನ್ ಎಕ್ಸಾಮಿನೇಷನ್ ಆಗ್ತಾ ಇರುವಂಥ ಒಂದಷ್ಟು ಬದಲಾವಣೆಗಳನ್ನ. ಇದರಲ್ಲಿ ಗೊತ್ತಿರಲಿ, ಜೆಇಮೇನ್ ಎಕ್ಸಾಮಿನೇಷನ್ ಈ ವರ್ಷ ಅನೌನ್ಸ್ ಮಾಡಿರೋದು ಓನ್ಲಿ 2 ಸೆಷನ್ ಇದೆ. ಗೊತ್ತಿರಲಿ, ಓನ್ಲಿ 2 ಸೆಷನ್ಸ್ ವಿ ಹ್ಯಾವ್. ಇಷ್ಟು ವರ್ಷ ಅಂದರೆ ಹಿಂದಿನ ವರ್ಷ ನಮಗೆಲ್ಲ ಗೊತ್ತಿದೆ 4 ಸೆಷನ್ ಇತ್ತು. ಬೆಸ್ಟ್ ಆಫ್ 4 ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಒಂದಿಲ್ಲ ಅಂದರೆ ಇನ್ನೊಂದು ಸೆಷನ್ ಅನ್ನು ನಾವು ಅಟೆಂಪ್ಟ್ ಮಾಡ್ಬೋದಿತ್ತು. ಬಟ್ ಈ ವರ್ಷ ನಮ್ಮ ವಿದ್ಯಾರ್ಥಿಗಳಿಗೆ 2 ಸೆಷನ್ ಇದೆ. ಆ 2 ಸೆಷನ್ ಅಲ್ಲಿ ಫಸ್ಟ್ ಸೆಷನ್ 16 to 21 ಆಗ್ತದೆ. ಎರಡನೇ ಸೆಷನ್ May 24 ಇಂದ 29 ವರೆಗೆ ನಡೀತದೆ. ಇದರಲ್ಲಿ ನಮಗೆ ಪ್ರಾಬ್ಲಮ್ ಬಂದಿರೋದು ಏನಂತಂದ್ರೆ April 16 ಇಂದ ನಮ್ಮ PU ಬೋರ್ಡ್ ಎಕ್ಸಾಮಿನೇಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನೀವು ಹೇಳ್ಬೋದು, ಸರ್ PU ಬೋರ್ಡ್ ಎಕ್ಸಾಮಿನೇಷನ್ ಏಪ್ರಿಲ್ ಸೆಷನ್ ಅಲ್ಲಿ ಬಂದ್ಬಿಡ್ತು, ಹಾಗಾದ್ರೆ ಮೇ ಸೆಷನ್ ಏನು ಪ್ರಾಬ್ಲಮ್ ಇಲ್ಲ ಅಲ್ವ ವಿದ್ಯಾರ್ಥಿಗಳಿಗೆ, ಮೇ ಸೆಷನ್ ಬರೀತಾರೆ ಅಂತ ಹೇಳಿ PU ಬೋರ್ಡ್ ಮತ್ತು ಗೌರ್ಮೆಂಟ್ ದವರು ಹೇಳ್ಬೋದು. ಬಟ್ ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಬೆಸ್ಟ್ ಆಫ್ 2 ಅಂತ ಅಂದಾಗ ಎಲ್ಲಾ ರಾಜ್ಯದ ವಿದ್ಯಾರ್ಥಿಗಳು ಆ ಒಂದು ಅಡ್ವಾಂಟೇಜ್ ಅನ್ನ ತಗೊಂಡು ಮುಂದೆ ಹೋಗ್ತಾರೆ. ಬಟ್ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಮಾತ್ರ ಒಂದೇ ಒಂದು ಎಕ್ಸಾಮ್ ಅನ್ನು ಬರೀಬೇಕಾಗ್ತದೆ. ಈ ಎಕ್ಸಾಮ್ ಅನ್ನು ಬರೆಯುವಂತ ರಿಸ್ಕ್ ಅನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಜೆಇಮೇನ್ ಎಕ್ಸಾಮಿನೇಷನ್ ಫಾರ್ಮ್ ಅನ್ನು ಫಿಲ್ ಮಾಡಬೇಕಾದ್ರೆ ನಿಮಗೆ ಇದರಲ್ಲಿ ಯಾವ ಡೇಟ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಅನ್ನ ಕೊಡೋದಿಲ್ಲ. ಹಾಗೇನಾದ್ರೂ ಕೊಟ್ಟು ಬಿಟ್ಟರೆ ನಾ ಈ ವಿಡಿಯೋವನ್ನು ಮಾಡುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಹೌದಾ? ಜೆಇಮೇನ್ ಅಲ್ಲಿ ಏನ್ ಮಾಡ್ತೀರಿ, ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡ್ತೀರಿ. ಫಿಲ್ ಮಾಡಿದ ತಕ್ಷಣ ಜೆಇಮೇನ್ NTA ಎಲ್ಲರಿಗೂ ಒಂದು ಎಕ್ಸಾಮಿನೇಷನ್, ನಿಮ್ಮ ಒಂದು ಡೇಟ್ಸ್ ಅನ್ನ ಅವರೇ ಡಿಸೈಡ್ ಮಾಡ್ತಾರೆ. ನಿಮಗೆ ಆ ಒಂದು ಅವಕಾಶವನ್ನು ಕೊಡೋದಿಲ್ಲ. ಅದಕ್ಕೆ ನಮ್ಮ ಈ ಒಂದು ಏಪ್ರಿಲ್ 16ರಿಂದ 21 ಅಂದರೆ ಫಸ್ಟ್ ಸೆಷನ್ಗೆ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಡೇಟ್ಸ್ ಅಲ್ಲಿ ಯಾವ ಡೇಟ್ಸ್ ಕೂಡ ಬರ್ಬೋದು, ಯಾವುದೇ ಡೇಟ್ಸ್ ಬರ್ಬೋದು. ನೋಡಿ, ಏಪ್ರಿಲ್ 16ಕ್ಕೆ ನಮಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ, ಏಪ್ರಿಲ್ 18ನೇ ತಾರೀಕಿಗೆ ಸ್ಟ್ಯಾಟ್ಸ್ ಇದೆ, ಏಪ್ರಿಲ್ 20ಕ್ಕೆ ಫಿಸಿಕ್ಸ್ ಇದೆ, 21ಕ್ಕೆ ಸಂಸ್ಕೃತ ಮತ್ತು ಉರ್ದುವನ್ನು ಬರೆಯುತ್ತಾ ಇರುವಂಥ ಸೈನ್ಸ್ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ ಆಗಿ ತೊಂದರೆ ಆಗ್ತದೆ. ಗೊತ್ತಿರಲಿ, ಇದರಲ್ಲಿ 2 ಸೆಷನ್ ಇರ್ತದೆ ಪರ್ ಡೇ, ಮಾರ್ನಿಂಗ್ ಸೆಷನ್ ಅಂಡ್ ಈವ್ನಿಂಗ್ ಸೆಷನ್. 9 to 12, 2 to 5 ಅಂತ ಹೇಳಿ ಯಾವ ಸೆಷನ್ ಆದ್ರೂ ನಿಮಗೆ ಎಕ್ಸಾಮಿನೇಷನ್ ಬರಬಹುದು. ಆದ್ದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಇಷ್ಟೇ, ಕರ್ನಾಟಕ ಗೌರ್ಮೆಂಟ್ ಇರ್ಬೋದು ಮತ್ತು PU ಬೋರ್ಡ್ ಇರ್ಬೋದು, ದಯವಿಟ್ಟು ಈ ಒಂದು ವಿಷಯದ ಬಗ್ಗೆ ನೀವು ಗಮನ ಹರಿಸಲೇಬೇಕಾಗ್ತದೆ. ಯಾಕಂತಂದ್ರೆ more than 1,50,000 ಸ್ಟೂಡೆಂಟ್ಸ್ ಫ್ರಮ್ ಕರ್ನಾಟಕ ದೇ ಆರ್ ಗೋಯಿಂಗ್ ಟು ರೈಟ್ ಜೆಇಮೇನ್ ಎಕ್ಸಾಮ್. ಅಂತಹ ವಿದ್ಯಾರ್ಥಿಗಳಿಗೆ ನಾವು ಈ 16ರಿಂದ 21 ನೀವು ಬರೀಬೇಡಿ, 24ರಿಂದ 21 ಅಷ್ಟೇ ನೀವು ಬರೀರಿ ಅಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದಂಗೆ ಆಗ್ತದೆ. ಯಾಕಂತಂದ್ರೆ ಆ ವಿದ್ಯಾರ್ಥಿಗಳು 2 ಚಾನ್ಸ್ ಮಿಸ್ ಆಗ್ತದೆ. ಅಂದ್ರೆ ಒಂದೇ ಚಾನ್ಸ್ ಅಲ್ಲಿ ಅವರು ತಮ್ಮ ಒಂದು ಟ್ಯಾಲೆಂಟ್ ಅನ್ನು ತೋರಿಸಬೇಕಾಗ್ತದೆ. ಇನ್ನೊಂದು ಚಾನ್ಸ್ ಸಿಕ್ಕರೆ ನಮಗೆ ಏನಾಗ್ತದೆ, ಏನೋ ಒಂದು ಮಿಸ್ಟೇಕ್ಸ್ ಅನ್ನು ಮಾಡಿರ್ತೀವಿ ಫಸ್ಟ್ ಚಾನ್ಸ್ ಅಲ್ಲಿ, ಎರಡನೇ ಸೆಷನ್ ಅಲ್ಲಿ ಅದನ್ನ ಚೇಂಜ್ ಮಾಡ್ಕೊಳ್ಳುವಂತ ಅಥವಾ ಕರೆಕ್ಷನ್ ಮಾಡ್ಕೊಳ್ಳುವಂತ ಅವಕಾಶ ಇರ್ತದೆ. ಅದಕ್ಕಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದಿಷ್ಟೇ, ದಯವಿಟ್ಟು PU ಬೋರ್ಡ್ದವರು ಮತ್ತು ಗೌರ್ಮೆಂಟ್ದವರು ಈ ಒಂದು ಡೇಟ್ಸ್ ಏನು ಅನೌನ್ಸ್ ಮಾಡಿದ್ದಾರೆ ಜೆಇಮೇನ್ದವರು, ನೀವು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇರ್ಬೋದು, ಇಲ್ಲ ಅಂತ ಏನಿಲ್ಲ. ಬಟ್ ನನ್ನ ಕಡೆಯಿಂದ ನನ್ನ ಒಂದು ಅಭಿಪ್ರಾಯವನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು
ಈ ಒಂದು ಡೇಟ್ಸ್ ಇಲ್ಲಿ ಕ್ಲಾಶ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಾವೇನು ನಿಮಗೆ ಈ ಒಂದು ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತಾ ಇಲ್ಲ. ಪೋಸ್ಟ್ಪೋನ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್, ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತದೆ. ನನ್ನ ಒಂದು ರಿಕ್ವೆಸ್ಟ್, ಅಟ್ ಲೀಸ್ಟ್ ರಿಮೆಂಬರ್, ಈ 16ರಿಂದ 21ರವರೆಗೆ ನಿಮ್ಮ ಸೈನ್ಸ್ ಸಬ್ಜೆಕ್ಟ್ಗಳು ಬರದೇ ಇರೋ ಹಾಗೆ ನೋಡಿಕೊಂಡ್ರೆ ಬಹಳ ಒಳ್ಳೆಯದಾಗ್ತದೆ ನಮ್ಮ ವಿದ್ಯಾರ್ಥಿಗಳಿಗೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, 17ಕ್ಕೆ ನಮ್ಗೆ ಪ್ರಾಬ್ಲಮ್ ಇಲ್ಲ, ಸಂಡೇ ಇದೆ, ಇಲ್ಲಿ 17ಕ್ಕೆ ಬಂದವರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ನೀವು ಹೇಳ್ಬೋದು ಸರ್ ಮ್ಯಾಥ್ಸ್ನ 16ನೇ ತಾರೀಕು ಬರೋದು 17ನೇ ತಾರೀಕು ಬರಲೇಬೇಕು, ನಾನು JEE ಎಕ್ಸಾಮ್ ಬರೀಬೇಕಲ್ಲ, ನಾನು ಪ್ರಾಬ್ಲಮ್ ಆಗ್ತದೆ ಅಂತೇಳಿ. ಬಟ್ ದರ್ ಇಸ್ ನೋ ಅದರ್ ವೇ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಒಂದು ಎಕ್ಸಾಮ್ ಅಂತೂ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿ ಮುಂದೆ ಸೆಷನ್ಸ್, ಈ ಒಂದು ಸೆಷನ್ ಆದಮೇಲೆ ಅಂತ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಬಹಳ ಮುಂದೆ ಹಾಕೋತಾ ಹೋದ್ವಿ ಅಂತಂದ್ರೆ ಇದಕ್ಕೆ ಪ್ರಾಬ್ಲಮ್ ಆಗ್ತದೆ, ಸೆಕೆಂಡ್ ಸೆಷನ್ ಕೂಡ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ May 5ಕ್ಕೆ ನಮ್ಮ ಎಕ್ಸಾಮ್ಗಳು ಮುಗಿದು ಬಿಡ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಕೂಡ ಅರ್ಥ ಮಾಡ್ಕೋಬೇಕು. ಸೊ ಬರೀ ಪೋಸ್ಟ್ಪೋನ್ ಅಂತ ಹೇಳೋದಲ್ಲ, ಅದರ ಹಿಂದಿರುವಂತಹ ಒಂದು ಪ್ರಾಬ್ಲಮ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಇದನ್ನು ನಾವು ಮುಂದೆ ಹಾಕ್ತಾ ಹೋದ್ವಿ ಅಂತಂದ್ರೆ ಇಲ್ಲಿ May 5ಗೆ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ May 5 ಎಕ್ಸಾಮ್ ಮುಗಿದ್ಮೇಲೆ ನಮಗೆ 20 ದಿವಸ ಟೈಮ್ ಸಿಗ್ತಿತ್ತು ಪ್ರಿಪೇರ್ ಆಗೋದಕ್ಕೆ, ಹೌದಾ, ರಿವೈಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಷ್ಟು ಎಕ್ಸಾಮ್ ಅನ್ನು ಮುಂದೆ ಹಾಕುವಂತ ಅವಶ್ಯಕತೆ ಇಲ್ಲ. ಹಾಗೆ ಮುಂದೆ ಹಾಕಬೇಕು ಅನ್ನೋದು ನಮ್ಮದೊಂದು ಅಭಿಪ್ರಾಯನೂ ಅಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇ. ಸೊ ವಿದ್ಯಾರ್ಥಿಗಳು, ಈ 16ಕ್ಕೆ ಏನಿದೆಯಲ್ಲ ಈ ಮ್ಯಾಥ್ಸ್ ಎಕ್ಸಾಮ್ ಅನ್ನ ಸ್ವಲ್ಪ ಚೇಂಜ್ ಮಾಡಿ. ಸೊ 16ಕ್ಕೆ ಇಲ್ಲಿ ನಮಗೆ ಎಕ್ಸಾಮ್ ಬಂದ್ಬಿಟ್ರೆ ಇಲ್ಲಿ ನಾವು ಹೋಗಿ ಬರ್ಲಿಕ್ಕೆ ಆಗ್ತದೆ. ಸೊ ಅದಾದ್ಮೇಲೆ 17 ಪ್ರಾಬ್ಲಮ್ ಇಲ್ಲ. 18ನೇ ತಾರೀಕು ಒಂದು ಸ್ಟ್ಯಾಟ್ಸ್ ಇದೆ. ಸೈನ್ಸ್ ಅಲ್ಲೂ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳು ಸ್ಟ್ಯಾಟ್ಸ್ ಅನ್ನು ತಗೊಂಡಿರ್ತಾರೆ. ಸೊ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು. 18ನೇ ತಾರೀಕು ಸ್ಟ್ಯಾಟ್ ಎಕ್ಸಾಮ್ ಅನ್ನ ದಯವಿಟ್ಟು ಚೇಂಜ್ ಮಾಡಿ. ಸೊ 20ನೇ ತಾರೀಕು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಇದೆ, ಫಿಸಿಕ್ಸ್. ಸೊ ಇಲ್ಲಿನೂ ಕೂಡ 20ನೇ ತಾರೀಕು ಎಕ್ಸಾಮಿನೇಷನ್ ಅದೇ ದಿವಸ ಬಂದ್ಬಿಟ್ರೆ, ಸೊ ಅದಕ್ಕೋಸ್ಕರ 20ನೇ ತಾರೀಕು ಚೇಂಜ್ ಮಾಡಿ. ಮತ್ತೆ 21ನೇ ತಾರೀಕು ದೇರ್ ಆರ್ ಸಮ್ ಸೈನ್ಸ್ ಸ್ಟೂಡೆಂಟ್ಸ್, ದೇ ಆರ್ ರೈಟಿಂಗ್ ಉರ್ದು ಅಂಡ್ ಸಂಸ್ಕೃತ್ ಎಕ್ಸಾಮ್ಸ್, ಲ್ಯಾಂಗ್ವೇಜ್. ಸೊ ಅದಕ್ಕೋಸ್ಕರ ಇದನ್ನು ಒಂದು ಚೇಂಜ್ ಮಾಡಿ. ಇವು 4 ಡೇಟ್ಸ್ ನಮಗೆ ಕ್ಲಾಶ್ ಆಗ್ತಾ ಇದೆ. ಈ ಡೇಟ್ಸ್ ಅನ್ನಂತೂ NTA ಚೇಂಜ್ ಮಾಡೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ವಿ, ಅಟ್ ಲೀಸ್ಟ್ ನಮ್ಮ ಗೌರ್ಮೆಂಟ್ದವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಸೊ ಈ ಒಂದಷ್ಟು ಡೇಟ್ಸ್ಗಳನ್ನು ಚೇಂಜ್ ಮಾಡಿದರೆ ನಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ಬಹಳ ಉಪಕಾರ ಮಾಡ್ದಂಗೆ ಆಗ್ತದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣತೆ. ಥ್ಯಾಂಕ್ ಯು. Have a nice day.